ಓಕೆ, ಇವತ್ತಿಂದು ನಾವು ಏನು ಮಾಡ್ತೀವಿ ಅಂದರೆ ಯೋಗಾಸನ ಮತ್ತು ಪ್ರಾಣಾಯಾಮ. ಯೋಗಾಸನ ಬೇರೆ, ಪ್ರಾಣಾಯಾಮ ಬೇರೆ. ಮಾಡುವಂಥ ವ್ಯಾಯಾಮಗಳು ಕೂಡ ಬೇರೆ. ನಾವು ಪ್ರತಿ ಶನಿವಾರ ಯಾವ್ದಾರ ಸ್ಪೋರ್ಟ್ಸಿಗೆ ಹೋಗ್ಬೇಕಾದ್ರೆ ಅರ್ಥಾಯ್ತಾ, ಏನಾರ ಆಟ ಆಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂಥ ವ್ಯಾಯಾಮಗಳನ್ನು ಮಾಡ್ತೀವಿ. ವ್ಯಾಯಾಮ ಮಾಡೋದ್ರಿಂದ ಅಂತ ಹೇಳಿದ್ರೆ ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗೋದು ಅಂತ ಅರ್ಥ ಇದೆ. ದೈಹಿಕ ಶಿಕ್ಷಣದ ಉದ್ದೇಶನೇ ಅಷ್ಟೇ. ಸೌಂಡ್ ಬಾಡಿನೇ ಸೌಂಡ್ ಮೈಂಡ್ ಅಂತ ಕರಿತೀವಿ, ಹೌದಲ್ವಾ? ಸೌಂಡ್ ಮೈಂಡ್ ಇದೆ ಸೌಂಡ್, ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಅಂತ. ದೈಹಿಕವಾಗಿ ಕಸರತ್ತು ಮಾಡೋದು ವ್ಯಾಯಾಮ, ಅರ್ಥ ಆಯ್ತಾ? ಯೋಗಾಸನವ ಅಂದರೆ ನಿರ್ದಿಷ್ಟವಾದ ಅಂಗಾಂಗಗಳಿಗೆ ಅರ್ಥ ಆಯ್ತಾ ಅವನ್ನ ಗಟ್ಟಿಗೆ ಹೊಡಿಸ್ಲಿಕ್ಕೆ ಬಳಸುವಂತ ಒಂದು ಆಯಾಮ, ಅರ್ಥ ಆಯ್ತಾ? ಪ್ರಾಣಾಯಾಮ ಅಂತ ಹೇಳಿದ್ರೆ ಪ್ರಾಣ ಅಂದ್ರೆ ಏನು? ಪ್ರಾಣ ಅಂತ ಹೇಳಿದ್ರೆ ಉಸಿರು ಅಂತ. ಪ್ರಾಣ ಅಂತ ಹೇಳಿದ್ರೆ ಪ್ರಾಣವತ್ತು ಅಂತ ಹೇಳಿದ್ರೆ ಅಂದ್ರೆ ಉಸಿರು ಆಯ್ತು. ನಾವು ಉಸಿರಾಡಂತ ಕ್ರಿಯೆ ನಿಂತು ಹೋಗುತ್ತೆ ಅಂತ ಹೇಳಿ ನೋಡಿರಿ. ಪ್ರತಿಯೊಂದು ನಮ್ಮ ದೇಹದಲ್ಲಿ ಜೀವಕೋಶಗಳಿದೆ, ಎಷ್ಟೋ ಜೀವಕೋಶಗಳಿದೆ. ಪ್ರತಿಯೊಂದು ಜೀವಕೋಶಗಳು ಸೇರಿ ಅರ್ಥದ ಒಂದು ಅಂಗಗಳು ಆಗಿದೆ. ಈಗ ಜೀರ್ಣಾಂಗ ಆಗಿರ್ಬೋದು, ಅರ್ಥ ಆಯ್ತಾ, ವಿಸರ್ಜನಾಂಗ ಆಗಿರ್ಬೋದು, ಉಸಿರಾಟ ಕ್ರಿಯೆ ಆಗಿರ್ಬೋದು, ಪಂಚೇಂದ್ರಿಯಗಳಾಗಿರ್ಬೋದು, ಅರ್ಥ ಆಯ್ತಾ, ಇವೆಲ್ಲ ಕೂಡ ಜೀವಕೋಶಗಳಿಂದ ಕೂಡಿರುತ್ತದೆ. ಪ್ರತಿಯೊಂದು ಜೀವಕೋಶಕ್ಕೂ ಕೂಡ ಗಾಳಿ ಆಮ್ಲಜನಕ ಬಹಳ ಮುಖ್ಯ. ಯಾವುದು? ಆಮ್ಲಜನಕ ಬಹಳ ಮುಖ್ಯ, ಅರ್ಥ ಆಯ್ತಾ? ಆಮ್ಲಜನಕ ಇಲ್ಲದೇ ಇವನ್ ಬೆಂಕಿ ಕೂಡ ಉರಿಯಲ್ಲ ಅಂತ. ಫಾರ್ ಎಕ್ಸಾಂಪಲ್ ನೀವು ಸೈನ್ಸಲ್ಲಿ ಏನಾದ್ರು ಪ್ರಯೋಗ ಮಾಡಿರ್ಬೇಕು. ಒಂದು ಗ್ಲಾಸ್ ಒಳಗೆ ಏನಾರು ಮೇಣದ ಬತ್ತಿ ಇಟ್ಬಿಟ್ಟು ಹಚ್ಚಿ ಅದನ್ನ ಗ್ಲಾಸ್ ದಬಾಕ್ಬಿಟ್ರೆ ಆ ಗ್ಲಾಸಲ್ಲಿ ಇರೋ ಗಾಳಿ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ಉರಿಯುತ್ತೆ, ಅದಾದ್ಮೇಲೆ ಉರಿಯಲ್ಲ. ಅದಕ್ಕೆ ಪ್ರತಿಯೊಂದು ಶಕ್ತಿ ಕೊಡಬೇಕು ಅಂದ್ರೆ ಪ್ರಾಣಶಕ್ತಿ ಅಂತ ಕರಿತೀವಿ. ಅದಕ್ಕೆ ಪ್ರಾಣಾಯಾಮ ಅಂತ ಕರಿತೀವಿ. ಧೀರವಾಗಿ ಉಸಿರಾಡೋದು ಪ್ರಾಣಾಯಾಮ ಅಂತ ಹೇಳಿದ್ರೆ ನೀವು ಯಾವಾಗ ಸೈನ್ಸಲ್ಲಿ ನೋಡಿದ್ದೀರಾ, ಅರ್ಥ ಆಯ್ತಾ? ಶ್ವಾಸಕೋಶಗಳಿಗೆ ಇಲ್ವಾ? ಎಷ್ಟಿದೆ ಶ್ವಾಸಕೋಶ? ದೇಹದಲ್ಲಿ ಇರುವ ಶ್ವಾಸಕೋಶಗಳೆಷ್ಟು? ಎಷ್ಟಿದವ? ಉಸಿರಾಟ ಕ್ರಿಯೆಯಲ್ಲಿ ಎರಡಿದಾವೆ. ಇದ್ರ ಮಧ್ಯೆ ಏನಾಗುತ್ತೆ? ಹಾರ್ಟ್ ಇದೆ. ಇದ್ರ ಮಧ್ಯ ಏನಾಗಿದೆ? ಹಾರ್ಟ್ ಇದೆ, ಅದಲ್ವಾ? ಇದರಲ್ಲಿ ಅಭಿಧಮನಿ ಮತ್ತು ಅಪಧಮನಿಗಳು ಅಂತ ಇದೆಯಲ್ವಾ? ಶುದ್ಧ ರಕ್ತವನ್ನ ಹೊರ ಕಳಿಸೋದು ಶುದ್ಧ ರಕ್ತ. ನೋಡಿ, ಶುದ್ಧ ರಕ್ತ ಅಂತ ಹೇಳಿದ್ರೆ ಆಮ್ಲಜನಕಯುಕ್ತ ರಕ್ತಕ್ಕೆ ಹೇಳ್ತೀವಿ ಶುದ್ಧ ರಕ್ತ ಅಂತೀವಿ. ನಾವು ದೇಹದಲ್ಲಿ ಉತ್ಪತ್ತಿ ಆಗುವಂತ ಕಾರ್ಬನ್ ಡೈಆಕ್ಸೈಡ್, ಇಂಗಾಲ ಡೈಆಕ್ಸೈಡ್ ಇದೆಯಲ್ವಾ, ಅದನ್ನ ಹೊರ ಹಾಕ್ತಿರ್ತೀವಿ. ಅದಕ್ಕೆ ಅಶುದ್ಧ ರಕ್ತವನ್ನು ನಾವು ಉಸಿರಾಟ ಕ್ರಿಯೆ ಮಾಡ್ತೀವಿ. ಒಂದು ಸೆಕೆಂಡಿಗೆ, ಒಂದು ನಿಮಿಷಕ್ಕೆ ಎಷ್ಟು ಸರಿ ಉಸಿರಾಟ ಆಡ್ತಿರ್ತೀವಿ? ಒಂದು ನಿಮಿಷಕ್ಕೆ ಎಷ್ಟು ಸರಿ ಉಸಿರಾಟ ಆಡ್ತಿರ್ತೀವಿ? 72 ಸರಿ ಉಸಿರಾಟ ಆಗ್ತಿರ್ತೀವಿ. ಇದು ನಾರ್ಮಲ್ ಉಸಿರಾಟ. ಇದಕ್ಕೇನು ಹೇಳ್ತಾರೆ? ನಾರ್ಮಲ್ ಸ್ವಾಭಾವಿಕ ಉಸಿರಾಟ ಅಂತದ್ದು. ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದ್ರೆ ಏನಾದ್ರು ಓಟ ಆಡಿದಾಗ, ಈಗ ನಾವೆಲ್ಲ ಸ್ಪೋರ್ಟ್ಸ್ ಮ್ಯಾನ್ ಅಂತ ಹೇಳಿದ್ರೆ ಓಡಿದಾಗ, ಈಗ ಸಡನ್ ಅಂತ ಓಡಿದಾಗ ಏನಾರು ಆಘಾತ ಆದಾಗ, ಅರ್ಥ ಆಯ್ತಾ, ಅವಾಗ ಏನಾಗುತ್ತೆ ಅಂದ್ರೆ 72ಕ್ಕಿಂತ ಜಾಸ್ತಿ ಉಸಿರಾಟ ಮಾಡ್ತೀವಿ. ಈಗ ಏನಾರು ಒಂದು 100 ಮೀಟರ್ ಓಡಿದ್ರು ಅಂತ ಹೇಳಿದ್ರೆ ಆಯಾಸ ಆದಾಗ ಉಸಿರಾಟ ಆಗ್ತದೆ, ಅರ್ಥ ಆಯ್ತಲ್ಲ? ಉಸಿರು ಜಾಸ್ತಿ ಹೇಳ್ತೀವಿ. ಯಾಕೆ ಉಸಿರಾಟ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ದೇಹದಲ್ಲಿ ಆಮ್ಲಜನಕದ ಕೊರತೆ ಜಾಸ್ತಿ ಆದಾಗ ಹೊರಗಿಂದ ಆಮ್ಲಜನಕವನ್ನು ತಾಣೋದ್ರಿಂದ ಏನಾಗುತ್ತೆ? ಉಸಿರಾಟ ಜಾಸ್ತಿ ಆಗ್ತಾ ಇರುತ್ತೆ, ಅರ್ಥ ಆಯ್ತಾ? ಈ ಋಷಿಮುನಿಗಳು ನೋಡಿದ್ರಲ್ವಾ? ಋಷಿಮುನಿಗಳು 100 ವರ್ಷ ಬದುಕಿದ್ರು, ಗೆಡ್ಡೆ ಗೆಣಸಿನ ಬರ್ತಿದ್ರು, ಅರ್ಥ ಆಯ್ತಾ? ಕಾಡಲ್ಲಿ ಬದುಕಿದ್ರು. ಈಗೆಲ್ಲ ಇದು ನೋಡಿದಿರಲ್ವಾ? ಯಾವುದು ಕುಂಭಮೇಳ ನೋಡ್ತಿದ್ದೀರಲ್ವಾ? ಉತ್ತರ ಪ್ರದೇಶದಲ್ಲಿ ನಡೀತಿಲ್ಲ, ಸಾಧು ಸಂತರುಗಳೆಲ್ಲ ಇರ್ತಲ್ಲ, ಅವರು ಬರೀ ಗಾಳಿಯನ್ನ ಕುಡ್ಕೊಂಡು 106 ವರ್ಷ ಬದುಕಿರ್ತಾರೆ, ಅರ್ಥ ಆಯ್ತಾ? ಅಂದ್ರೆ ಸದೃಢವಾಗಿರ್ಬೇಕು ಅನ್ನೋದಕ್ಕೋಸ್ಕರ. ಈ ದೇಹದಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ರಕ್ತ ಇದೆ. ರಕ್ತ ಕೆಂಪಾಗಿರಲು ಕಾರಣ, ಹಿಮೋಗ್ಲೋಬಿನ್ ಕೆಂಪು ಪಿಗ್ಮೆಂಟ್, ಕೆಂಪು ವರ್ಣಕ ಇದೆ, ಹಿಮೋಗ್ಲೋಬಿನ್ ಇದೆ. ಅದರಿಂದ ಏನಾಗುತ್ತೆ? ರಕ್ತ ಕೆಂಪಾಗಿರುತ್ತೆ. ಈ ಹಿಮೋಗ್ಲೋಬಿನ್ ಇದೆಯಲ್ಲ, ಆಮ್ಲಜನಕವನ್ನು ಆಕರ್ಷಣೆ ಮಾಡುವಂತ ಶಕ್ತಿ ಇರುತ್ತೆ.
ನಾವು ಉಸಿರಾಟ ಅಂತ ಕ್ರಿಯೆಯಲ್ಲಿ ಏನಾಗ್ತಾ ಇರುತ್ತೆ ಅಂದ್ರೆ ಆಮ್ಲಜನಕವನ್ನ ಆಕರ್ಷಣೆ ಮಾಡಿ ದೇಹದ ಎಲ್ಲಾ ಜೀವಕೋಶಗಳಿಗೆ ಸರಬರಾಜು ಮಾಡ್ತಾ ಇರುತ್ತೆ. ಅರ್ಥ ಆಯ್ತಾ? ನೀವು ಹಾಸ್ಪಿಟ್ಲಿಗೆ ಏನಾದ್ರು ಹೋದ್ರೆ ತಲೆ ನೋಯ್ತಿದೆ ಅಂತ ಹೋದ್ರೆ ದಿಂಬಾಕನ್ನ ಮಲ್ಕೊಂಡ್ರಿ ಅಂತೀವಿ. ಯಾಕಂದ್ರೆ ನಾವು ಹೃದಯ ಏನಿದೆ ದೇಹದ ಮಧ್ಯಭಾಗದಲ್ಲಿದೆ, ಗುರುತ್ವಾಕರ್ಷಣೆ ಬಲ ಇದೆಯಲ್ಲ ಅದೇನಾಗುತ್ತೆ ಅಂದ್ರೆ ಕೆಳಗೆ ಇಳಿತಾ ಇರುತ್ತೆ. ಅದಕ್ಕೇನಾಗುತ್ತೆ ರಕ್ತದ ಪರಿಚಲನೆ ಕಡಿಮೆ ಆಗ್ತಾ ಇರುತ್ತೆ ಗೂಡೆಯಲ್ಲಿ. ಅದಕ್ಕೋಸ್ಕರ ತಲೆ ಮಕ್ಕೊಂಡು ಮಲ್ಕೊಂಡ್ರೆ ಅರ್ಥ ತಲೆ ಮೇಲೆ ಎತ್ಕೊಂಡು ಮಲ್ಕೊಂಡ್ರೆ ಅರ್ಥ ಆಯ್ತಾ ರಕ್ತ ಪರಿಚಲನೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದು ಮಾಡ್ತಾರೆ. ಇದಕ್ಕೆ ಪ್ರಾಣಶಕ್ತಿ ಅಂತ ಕರಿತೀವಿ. ಅರ್ಥ ಯೋಗಾಸನ ಮತ್ತೆ ಪ್ರಾಣಾಯಾಮಕ್ಕಿರುವ ವ್ಯತ್ಯಾಸನೇ ಪ್ರಾಣ ಇದು, ಅದಕ್ಕೆ ಪ್ರಾಣಾಯಾಮ ಅಂತಾರೆ. ನೋಡಿ, ಯೋಗಾಸನ ಫಸ್ಟ್ ಕಂಡಿಡಿದ ದೇಶ ಯಾವುದು? ಯೋಗಾಸನ ಕಂಡಿಡಿದ್ದು ಯಾವ ದೇಶ? ನಮ್ಮ ಭಾರತ. ಪತಂಜಲಿ ಮಹರ್ಷಿ ನಮ್ಮ ಇಂಡಿಯಾದಲ್ಲಿ, ನಮ್ಮ ಹಿಂದೂ ಧರ್ಮದಲ್ಲಿ ಏನಾಗುತ್ತೆ ಅಂದ್ರೆ ಈ ಋಷಿ ಮುನಿಗಳು ಜಾಸ್ತಿ ಕಾಡಲ್ಲಿ ಇದೆಲ್ಲ, ಅವರೆಲ್ಲ ಏನಾಗುತ್ತೆ ಯೋಗನ ಪ್ರಾಣಾಯಾಮನ ಮಾಡ್ಕೊಂಡೇ ಇದ್ದು ದೀರ್ಘಕಾಲ. ಈಗೆಲ್ಲ ನಮ್ಮ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಮನುಷ್ಯರಿಗೆ ಆಯಸ್ಸು ಜಾಸ್ತಿ ಇರೋದು ನಮ್ಮ ಇಂಡಿಯಾದಲ್ಲಿ. ಯಾಕೆ ಅಂತ ಹೇಳಿದ್ರೆ ಹಿಂದೂ ಧರ್ಮನ ಸಾತ್ವಿಕ ಆಹಾರ ಮತ್ತೆ ಅರ್ಥ ಆಯ್ತಾ ಒಂದು ಮಿತವ್ಯಯ ಆಹಾರವನ್ನ ಇದು ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಏನಾಗುತ್ತೆ ದೀರ್ಘಕಾಲ ಮಾಡ್ತೀವಿ. ಹಿಂದಿನ ವರ್ಷ ಎಲ್ಲ ನೋಡಿದಿಲ್ಲ, ಇಲ್ಲೊಂದು ಅಜ್ಜ ಇದೆ ಮಾರ್ವಾಡಿದೆ, 100 ವರ್ಷ ದಾಟಿದೆ. ಅರ್ಥ ಆಯ್ತಾ? ಅವರೆಲ್ಲ ವೆಜ್ಜು ಮತ್ತೆ ಸಾತ್ವಿಕ ಸೊಪ್ಪು ಸೆರೆ ಎಲ್ಲ ತಿಂದ್ಕೊಂಡು ಆರಾಮಾಗಿ ಇಟ್ಕೊಂಡು 100 ವರ್ಷ ಬದುಕಿರ್ತಾರೆ. ಬೇರೆ ದೇಶದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒತ್ತಡದ ಬದುಕು, ಅರ್ಥ ಆಯ್ತಾ ಈ ಎಲ್ಲ ಬದುಕುಗಳಿಂದ ಏನಾಗುತ್ತೆ ಆಯಸ್ ಕೂಡ ಕುಂಠಿತದೆ. ಇದು ಯೋಗಾಸನ ಮತ್ತೆ ಪ್ರಾಣಾಯಾಮಕ್ಕಿರುವಂತ ಒಂದು ಅನ್ವಯ ತಾತ್ವಿಕ. ಅರ್ಥ ಆಯ್ತಲ್ಲ? ಇದನ್ನ ಹೇಗೆ ಮಾಡ್ತೀವಿ ಅಂತ ಹೇಳಿದ್ವಿ. ಉಸಿರಾಟ ಕ್ರಿಯೆ ಮಾಡ್ತಾ ಇರ್ತೀವಲ್ವಾ ನಾವು, ನಡಲಿ ನಾವು ನಮಗೆ ಶಕ್ತಿ ಬರ್ಲಿಕ್ಕೆ ಏನ್ ಮಾಡ್ತಾ ಇರ್ತೀವಿ? ನಾವು ಊಟ ಚೆನ್ನಾಗಿ ಮಾಡ್ತಾ ಇರ್ತೀವಿ. ಊಟ ಮಾಡ್ತಾ ಇದ್ರೆ ಏನಾಗುತ್ತೆ? ಶಕ್ತಿ ಬರಲ್ಲ. ಶಕ್ತಿ ಬರ್ತದಕ್ಕೆ ಏನಾದ್ರು ಕೆಲಸ ಮಾಡಿದ್ರೆ ಆಯಾಸ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಬರ್ತದೆ ಈ ಪ್ರಾಣಾಯಾಮ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಆಯಾಸ ಕಡಿಮೆ ಆಗ್ದಂಗೆ ಇದಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದ್ರೆ ನಾರ್ಮಲ್ ಊಟ ಮಾಡೋದಕ್ಕೂ ಸ್ವಲ್ಪ ಏನಾದ್ರು ಎಣ್ಣೆ ಕರೆದ ಪದಾರ್ಥಗಳು ಹಬ್ಬ ಹುಣ್ಣಿಮೆಲ್ಲ ಅಂದ್ರೆ ಆಯಾಸ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಆ ಜೀರ್ಣಕ್ರಿಯೆ ಮಾಡೋಕ್ಕೂ ಕೂಡ ಏನಾಗುತ್ತೆ ಆಮ್ಲಜನಕ ಬಹಳ ಮುಖ್ಯ ಆಗಿರುತ್ತೆ. ಅದಕ್ಕೋಸ್ಕರ ದೇಹದಲ್ಲಿ ಉತ್ಪತ್ತಿ ಆಗುವಂತ ಆಮ್ಲಜನಕವನ್ನ ಶೇಖರಣೆ ಮಾಡಿಟ್ಕೊಡುವಂತ ಶಕ್ತಿ ಯಾವ್ದಕ್ಕಿದೆ? ರಕ್ತ ಹಿಮೋಗ್ಲೋಬಿನ್ ಇದೆಯಲ್ಲ, ಅದು ಆಮ್ಲಜನಕವನ್ನ ಆಕರ್ಷಣೆ ಮಾಡಿಕೊಂಡು ಇಟ್ಕೊಂತ ಇರುತ್ತೆ. ಹೀಗೆ ಯೋಗಾಸನ ಮತ್ತು ಪ್ರಾಣಾಯಾಮಕ್ಕಿರುವ ಏನೇನು ವ್ಯಾಯಾಮಗಳಿಗಿರುವ ವ್ಯತ್ಯಾಸಗಳನ್ನ ನಿಮ್ಗೆ 8ನೇ ತರಗತಿ ಇಟ್ಟಿದ್ದಾರೆ. ನೋಡಿ, ಯೋಗ ಮತ್ತು ಪ್ರಾಣಾಯಾಮ ವ್ಯಾಯಾಮಗಳಿರುವ ವ್ಯತ್ಯಾಸ ಅಂತ ಕೆಲಸ. ವ್ಯಾಯಾಮಗಳು ಮಾಡ್ತಾ ಇರ್ತೀವಿ. ಮೊನ್ನೆ ಶನಿವಾರ ಮಾಡ್ತಿದ್ದಲ್ವಾ, ಶನಿವಾರ ಜಂಪಿಂಗ್ ಎಕ್ಸಸೈಸ್ ಮಾಡಿದೆ. ಕೈಗಳಿಗೆ ಇವೇನಾಗುತ್ತೆ ಅಂದ್ರೆ ವ್ಯಾಯಾಮಗಳು ಮಾಡ್ತಾ ಇರೋದ್ರಿಂದ ಇವೆಲ್ಲ ಸದೃಢವಾಗ್ತಾ ಇರುತ್ತೆ. ಮತ್ತೆ ಯೋಗನೇ ಉದ್ದೇಶ ಅಷ್ಟೇ, ಯಾವುದು ಒಳ್ಳೆ ಕೆಲಸ ಆಗ್ತಾ ಇರುತ್ತೆ ಅದಕ್ಕೆ ಯೋಗ ಅಂತೀವಿ, ಅದಲ್ವಾ? ನೋಡಿ, ನಿಮ್ಮಲ್ಲಿ ಏನಾದ್ರು ಒಳ್ಳೆ ಈಗ ಹುಡುಗರು ಚೆನ್ನಾಗಿ ಓದಿದ್ರೆ ಹೇಳ್ತಾ ಇರ್ತಾರೆ, ಏನಾಗಪ್ಪ ಮಕ್ಕಳೆಲ್ಲ ಚೆನ್ನಾಗಿ ಓದ್ತವೆ ಅವ್ರಿಗೆ ಅಂತಾರೆ. ಅದಕ್ಕೆ ಯಾವುದು ಒಳ್ಳೇದಾಗುತ್ತೆ ಅದಕ್ಕೆಲ್ಲ ಯೋಗ ಅಂತ ಕರಿತೀವಿ. ಯಾರು ಈಗ ಒಂದು ಬೋರ್ ಹಾಕ್ಸಿದ್ರೆ ಒಳ್ಳೆ ನೀರು ಬಿತ್ತು ಅಂತ ಹೇಳಿದ್ರೆ ಅವ್ನು ನೋಡಿ ಯೋಗ ಚೆನ್ನಾಗಿದೆ, ಅವನಿಗೆ ಒಳ್ಳೆ ನೀರು ಬಿತ್ತು ಅಂತಾರೆ. ಒಳ್ಳೇದು ಯಾವ್ದಿರುತ್ತೆ ಅದೆಲ್ಲ ಕೂಡ ಯೋಗ ಅಂತ. ಈ ಯೋಗ ಇದೆಯಲ್ಲ, ಯೋಗನ ಈ ಪದ ಏನಾಗುತ್ತೆ ಯೂಸನ ಫ್ರೆಂಚ್ ಭಾಷೆಯಿಂದ ಬಂದಿದೆ. ಅರ್ಥ ಆಯ್ತಾ? ಯೋಗ ಯಾವ ಪದದಿಂದ ಬಂದಿದೆ? ಯೂಸ್. ಯೂಸ್ ಅಂದ್ರೇನು? ಉಪಯೋಗಿಸು, ಬಳಕೆ, ಉಪಯೋಗಿಸು ಅಥವಾ ಬಳಕೆ ಅಂತ. ನಾವು ಫಾರ್ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ನಾವು ಬಲಗೈನ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಿ. ಬಲಗೈನ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಿ. ಅದಕ್ಕೆ ಏನಾಗುತ್ತೆ, ನಾವು ಒಂದು ಕಲ್ಲು ತೂರಿದ್ರೆ ಬಲಗೈಲಿ ಹೋಗೋ ದೂರ ಜಾಸ್ತಿ ಇರುತ್ತೆ ಎಡಗೈಗಿಂತ. ಎಡಗೈನ ನಾವು ಕಲ್ಲು ಎಸೆದ್ರೆ ಕಡಿಮೆ ಇರುತ್ತೆ. ಯಾಕೆಂದ್ರೆ ಎಡಗೈನ ನಾವು ಜಾಸ್ತಿ ಬಳಸ್ತೀವಿ. ಕೆಲವರು ಎಡಗೈದೇ ಫಾಸ್ಟ್ ಇರುತ್ತೆ. ಯಾವುದನ್ನ ಬಳಕೆ ಮಾಡ್ತಾ ಇರ್ತೀವಿ ಅದು ಬಹಳ ಮುಖ್ಯ ಆಗಿರುತ್ತೆ, ಅದಲ್ವಾ? ಈಗ ನೀವು 6 ಸಬ್ಜೆಕ್ಟ್ 7 ಸಬ್ಜೆಕ್ಟ್ ಓದ್ತಾ ಇರ್ತೀರಾ, ಹೌದಲ್ಲ? 7 ಸಬ್ಜೆಕ್ಟ್ ಅಲ್ಲಿ ಯಾವ್ದು ಸಬ್ಜೆಕ್ಟ್ ಅನ್ನ ನೀವು ಚೆನ್ನಾಗಿ ಓದ್ತೀರಾ ಅದು ಗಟ್ಟಿ ಆಗ್ತಾ ಹೋಗ್ತಾ ಇರುತ್ತೆ. ಅಲ್ಲಿ ಗಣಿತ ಓದ್ತಾ ಇದ್ರೆ ಗಣಿತ ಗಟ್ಟಿ ಆಗುತ್ತೆ, ವಿಜ್ಞಾನ ನೀವು ಇದು ಮಾಡಿದ್ರೆ ಅದು ಗಟ್ಟಿ ಆಗುತ್ತೆ,
ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ನೀವು ಆ 7 ಸಬ್ಜೆಕ್ಟಲ್ಲಿ ಯಾವ ಮೇಷ್ಟ್ರು ನಿಮ್ಗೆ ಒತ್ತಡ ಹಾಕಿ ಚೆನ್ನಾಗಿ ಕಲಿಸ್ತಾರೆ ಅದು ಗಟ್ಟಿ ಆಗ್ತಾ ಇರುತ್ತೆ. ಅವು ಕಲಿಸ್ಬೇಕಾದ್ರೆ ಏನಾಗುತ್ತೆ, ನಿಮ್ಗೆ ಒಂಥರ ಹಿಂಸೆ ಆಗ್ತಾ ಇರುತ್ತೆ, ಕಷ್ಟ ಆಗ್ತಾ ಇರುತ್ತೆ. ಕಷ್ಟ ಆದ್ರೂ ಕೂಡ ಅದೇನಾಗ್ತಾ ಇರುತ್ತೆ, ಗಟ್ಟಿ ಆಗ್ತದೆ. ದಟ್ ಈಸ್ ಕಾಲ್ಡ್ ಯೋಗ ಅಂತ. ಅರ್ಥ ಆಯ್ತಾ? ವ್ಯಾಯಾಮ ಮಾಡೋದು ಏನಾಗುತ್ತೆ ಅಂದ್ರೆ, ವ್ಯಾಯಾಮಗಳನ್ನು ಯಾವ್ದಾರ ನಮ್ಮ ದೇಹದ ಸದೃಢಗೋಸ್ಕರ ಏನಾಗುತ್ತೆ, ಮಾನಸಿಕವಾಗಿ ಇದಾಗಲಿಕ್ಕೋಸ್ಕರ ಏನಾಗುತ್ತೆ, ಮಾನಸಿಕವಾಗಿ ದೈಹಿಕವಾಗಿ ಸದೃಢಗಲಿಕ್ಕೋಸ್ಕರ ವ್ಯಾಯಾಮಗಳನ್ನ ಮಾಡ್ತಾ ಇರ್ತೀವಿ. ನೋಡಲಿ, ಯೋಗ ಮತ್ತು ವ್ಯಾಯಾಮಗಳ ನಡುವಿನ ವ್ಯತ್ಯಾಸ. ಶಾರೀರಿಕವಾಗಿ ಮಾನಸಿಕವಾಗಿ ಆರೋಗ್ಯಪೂರ್ಣವಾಗಬೇಕಾದರೆ ಯೋಗ ಮತ್ತು ವ್ಯಾಯಾಮ ಅವಶ್ಯಕವಾಗಿ ಬೇಕು. ನಮ್ಮ ದೇಹ ಸದೃಢವಾಗಬೇಕು, ಮಾನಸಿಕವಾಗಿ ವಿಶಾಲವಾಗಿರ್ಬೇಕು. ನಾನು ಹೇಳಿದ್ದಲ್ಲ, ಈಗ 1 ಪೀಠ ಪಾಠ ಮಾಡಿ ಇನ್ನೊಂದು ಪೀಠ ಪಾಠ ಮಾಡಿದ್ರೆ ಒಂಥರ ಆಯಾಸ ಆಗುತ್ತೆ, 1 ಪೀಠ ಆಟಾಡಕ್ಕೆ ಬಿಟ್ರೆ ಒಂಥರ ರಿಲ್ಯಾಕ್ಸ್ ಆಗುತ್ತೆ. ಅದಲ್ಲ, ಅದು ಮಾನಸಿಕವಾಗಿ ಕೊಡುವಂತ ಒಂದು ಚೇಂಜ್ ಆಫ್ ವರ್ಕ್ ಇಸ್ ಕಾಲ್ಡ್ ರಿಲ್ಯಾಕ್ಸ್ ಅಂತ ಕರೀತಾರೆ. ಬೇರೆ ಬೇರೆ ಈಗ ಒಂದೇ ಪಾಠ ಕೇಳ್ತಾ ಇದ್ರೆ ನಿಮಗೆ ಬೋರ್ ಆಗ್ತಾ ಇರುತ್ತೆ. ಅದು ನೆಕ್ಸ್ಟ್ ಸಬ್ಜೆಕ್ಟ್, ಅದಕ್ಕೇನು ಮಾಡ್ತಾರೆ, ಮಕ್ಕಳ ಆಸಕ್ತಿಗೆ ಅವರ ಅನುಗುಣವಾಗಿ 45 ನಿಮಿಷ ಒಂದೊಂದು ಪೀರಿಯಡ್ನ ಇಡ್ತಾ ಇರ್ತಾರೆ. ಯೋಗವು ಅಂತರಂಗದ ಸಂಪನ್ಮೂಲವನ್ನು ಅಭಿವ್ಯಕ್ತವಾಗುವಂತೆ ಮಾಡಿ ಬೆಳೆಸಿದರೆ, ವ್ಯಾಯಾಮವು ಶರೀರದ ಸೌಷ್ಠವನ್ನು ಹೆಚ್ಚಿಸಿ ಶಕ್ತಿಯನ್ನು ವೃದ್ಧಿ ಮಾಡಿ ಶರೀರದ ಶ್ರಮತೆಯನ್ನು ಹೆಚ್ಚಿಸುತ್ತದೆ. ಈ ವ್ಯಾಯಾಮ ಮಾಡ್ತಾ ಇದ್ರೆ ಏನಾಗುತ್ತೆ, ನೀವು ಒಂದೇ ದಿವಸ ಏನಾದ್ರು ಓಡಕ್ಕೆ ಹೋದ್ರೆ ಆಯಾಸ ಆಗ್ತಾ ಇರುತ್ತೆ. ಓಡಿ 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 ರೂಢಿ ಮಾಡ್ತಾ ಇದ್ರೆ, ವ್ಯಾಯಾಮಗಳು ಮಾಡ್ತಾ ಇದ್ರೆ ನೆಕ್ಸ್ಟ್ ಮಾಡ್ಬೇಕಾದ್ರೆ ಈಸಿ ಆಗ್ತಾ ಇರುತ್ತೆ. ಅದಲ್ಲ, ಅದು ವ್ಯಾಯಾಮಗಳಿಂದ ಆಗುವಂಥ ಲಾಭಗಳು. ನೆಕ್ಸ್ಟ್, ಯೋಗ ಮತ್ತು ವ್ಯಾಯಾಮಕ್ಕಿರುವಂಥ ವ್ಯತ್ಯಾಸಗಳು ಏನೇನು ನೋಡಿ. ಯೋಗಾಸನ ನಿರಾಸಯವಾಗಿ ಮಾಡೋದಾಗಿದೆ, ಆಯಾಸ ಇಲ್ಲದೇ. ನೋಡಿ, ಈಗ ನಾವು ಮೊನ್ನೆ ಒಂದೊಂದ್ಸರಿ ಯೋಗ ಮಾಡ್ತೇವೆ, ಪ್ರಾಣಾಯಾಮ ಹೇಳ್ಕೊಡ್ಬೇಕಾದ್ರೆ ಚಂದ್ರಭೇದನ, ಸೂರ್ಯಭೇದನ, ಅರ್ಥ ಆಯ್ತಾ, ಚಂದ್ರಾನುಲೋಮ ವಿಲೋಮ ಹೇಳಲ್ವಾ, ಎಡವಳ್ಳೆಯಿಂದ ತಗೊಂಡು ಬಲವಳ್ಳೆಯಿಂದ ಬಿಡೋದು, ಇವೆಲ್ಲ ಮಾಡ್ತಾ ಇರ್ತಾರೆ. ಹೇಳಿದ ಅರ್ಥ ಆಯ್ತಾ? ಹೊರಗೋಗ್ಬೋದು, ಇಲ್ಲ ಕುತ್ಕೋಬೋದು. ನೆಕ್ಸ್ಟ್, ವ್ಯಾಯಾಮವನ್ನು ಪದೇ ಪದೇ ಪ್ರಯತ್ನಪೂರ್ವಕವಾಗಿ ಮಾಡಬಹುದಾಗಿದೆ. ಯಾವ್ದಾರ ಒಂದಾಟ ಜಂಪಿಂಗ್ ಎಕ್ಸರ್ಸೈಸ್ ಮಾಡಬೇಕಾದ್ರೆ ಪದೇ ಪದೇ ರಿಪೀಟ್ ಮಾಡ್ತೀವಿ. 1 2 3 4 8 ಆದ್ಮೇಲೆ ಮತ್ತೆ 8ಇಂದ ಮಾಡ್ತೇವೆ, ಪುನರಾವರ್ತನೆ ಮಾಡ್ತಾ ಇರ್ತೀವಿ. ಇದು ವ್ಯಾಯಾಮ. ಯೋಗಾಸನದಲ್ಲಿ ಒಂದು ನಿರಾಸವಾಗಿ ಯಾವುದೇ ಆಯಾಸವನ್ನೇ ನಿಧಾನವಾಗಿ ಮಾಡುವಂತ ಒಂದು ಪ್ರಕ್ರಿಯೆ. ಯೋಗಾಸನದಲ್ಲಿ ಉಸಿರಾಟದ ಕ್ರಮಗಳಿಗೆ ಮಹತ್ವ ನೀಡಿದೆ. ಯೋಗಾಸನದಲ್ಲಿ ಪ್ರಾಣಾಯಾಮ ಮಾಡಬೇಕಾದ್ರೆ ಉಸಿರಾಟ ಕ್ರಿಯೆ ಇದೆಯಲ್ಲ, ದೀರ್ಘವಾಗಿ ಉಸಿರಾಟ ಎಳೆಯೋದು, ದೀರ್ಘವಾಗಿ ನಿಧಾನವಾಗಿ ಉಸಿರನ್ನ ಬಿಡುವಂಥದ್ದು, ಇದೆಲ್ಲ ಕೂಡ ಏನಾಗುತ್ತೆ, ಆರಾಮಾಗಿ ಹೋಗುವಂಥದ್ದು. ಉಸಿರಾಟದ ನಿಯಂತ್ರಣಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗುವುದಿಲ್ಲ. ಅರ್ಥಾತ್ ವ್ಯಾಯಾಮ ಮಾಡ್ಬೇಕಾದ್ರೆ ಉಸಿರಾಟ ಕ್ರಿಯೆಗೆ ಏನು ಮಾಡಲ್ಲ, ನಾವು ದೈಹಿಕ ಶ್ರಮತೆ ಕೊಡ್ತಿರ್ತೀವಿ ಹೊರತು ಉಸಿರಾಟಕ್ಕೆ ಏನು ಕೊಡಲ್ಲ. ಈ ಯೋಗಾಸನದಲ್ಲಿ ಏನಾಗುತ್ತೆ, ಉಸಿರಾಟ ಕ್ರಿಯೆಗೆ ಪ್ರಾಣ ಶಕ್ತಿಯನ್ನು ಎತ್ತಲಿಕ್ಕೋಸ್ಕರ ಏನಾಗುತ್ತೆ, ಯೋಗಾಸನದಲ್ಲಿ ನಿಗ್ತಾರೆ. ನೆಕ್ಸ್ಟ್, ಪ್ರಾಣಾಯಾಮಕ್ಕೆ ಸಂಬಂಧಿಸಿದ ಕೆಲವು ಶಬ್ದಗಳು ಅಂತ ನೋಡಿ. ಯೋಗಾಸನದಲ್ಲಿ 4 ವಿಧಗಳಿವೆ: ಕರ್ಮಯೋಗ, ಜ್ಞಾನಯೋಗ, ರಾಜಯೋಗ. ಅರ್ಥ ಆಯ್ತಾ? ಈ ಕರ್ಮಯೋಗ ಅಂದ್ರೇನು? ಕರ್ಮ ಅಂದ್ರೇನು? ಕರ್ಮ ಅಂದ್ರೇನು? ಕರ್ಮ ಅಂದ್ರೇನು? ಕರ್ಮ ಅಂದ್ರೇನು? ಕೆಲಸ ಅಂತ. ಕರ್ಮ ಅಂದ್ರೆ ನಾವು ಮಾಡಿದ್ರೆ ಕೆಲಸ ಕರ್ಮ ಅಲ್ಲ. ಕರ್ಮ ಅಂದ್ರೆ ಕೆಲಸ ಅಂತ, ಅದಲ್ವಾ? ನಾವು ಏನು ಕೆಲಸ ಮಾಡ್ತೀವಿ ಅದಕ್ಕೆ ಯಾವುದನ್ನ ಈಗ ನಾವು ಒಂದೊಂದು ಕೆಲಸ ಚೆನ್ನಾಗಿ ಮಾಡಿದ್ರೆ ಬೆಳೆ ಚೆನ್ನಾಗಿ ಬರುತ್ತೆ. ಅರ್ಥ ಆಯ್ತಾ? ಈಗ ಏನಾದ್ರು ಕೆಲಸ ಮಾಡಬೇಕು ಅಂದ್ರೆ ಚೆನ್ನಾಗಿ ಹೊಲ ಬಿತ್ತಿ ಬೆಳೆ ಬೆಳೆದ್ರೆ ಅದು ಒಳ್ಳೆ ಬೆಳೆ ಬರುತ್ತೆ. ಅದಕ್ಕೆ ಕರ್ಮಯೋಗ ಅಂತ ಹೇಳಿ. ಅದಕ್ಕೆ ಕಾಯಕವೇ ಕೈಲಾಸ. ನೆಕ್ಸ್ಟ್, ಜ್ಞಾನಯೋಗ ಅಂದ್ರೆ ಬುದ್ಧಿ. ಅರ್ಥ ಆಯ್ತಾ? ನಾವು ಯಾವ ಸಬ್ಜೆಕ್ಟ್ನ ಜಾಸ್ತಿ ಓದ್ತಾ ಇರ್ತೀವಿ ಅದಕ್ಕೆಲ್ಲ ತಪಸ್ಸು. ನಿಮಗೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಒಂದು ಅರ್ಧ ಗಂಟೆ ಕೂರಕ್ ಆಗ್ತಾ ಇರಲ್ಲ ನಿಮ್ಗೆ, ಅದಲ್ಲ? ಅದು ದೀರ್ಘಕಾಲವಾಗಿ ಕುತ್ಕೊಂಡು ಅರ್ಥ ಆಯ್ತಾ, ಪಾಠವನ್ನ ಕೇಳಲಿಕ್ಕೋಸ್ಕರ ಏನಾಗುತ್ತೆ, ಗ್ರಹಿಕೆ ಮಾಡುವಂಥದ್ದು, ಏಕಾಗ್ರತೆ ಬೆಳೆಯೋಕ್ಕೋಸ್ಕರ ಏನಾಗುತ್ತೆ, ಯೋಗನ ಮಾಡ್ತಾ ಇರ್ತಾರೆ. ನೆಕ್ಸ್ಟ್, ರಾಜಯೋಗ ಅಂದ್ರೆ. ರಾಜಯೋಗ ಅಂದ್ರೇನು? ರಾಜಯೋಗ ಅಂದ್ರೆ ಒಂದು ಆರಾಮಾಗಿರುವಂಥದ್ದು, ರಾಜ ಇರುವಂಥದ್ದು. ಅರ್ಥ ಆಯ್ತಾ? ಒಳ್ಳೆ ಆಸ್ತಿ ಇರುವಂಥದ್ದು, ಒಳ್ಳೆ ಕಾರ್ ಇರುವಂಥದ್ದು,
ಅದಕ್ಕೆ ಈಗ ನೋಡು ಅವ್ನ ಯೋಗ ಏನಿದೆ, ರಾಜಯೋಗ ಕಣ ಅವನಿಗೆ. ಒಳ್ಳೆ ಕಾರ್ ಸಿಕ್ತು, ಇಲ್ಲ ಒಂದು ಅಡಿಕೆ ತೋಟದಲ್ಲಿ ಏನಾದ್ರು ಒಳ್ಳೆ ಬೆಳೆ ಬಂದ್ರೆ ಒಂದು ಒಳ್ಳೆ ರಾಜಯೋಗ ಕಣ, ಒಳ್ಳೆ ಅಡಿಕೆ ರೇಟ್ ಸಿಕ್ತು, ಅಡಿಕೆ ಬೆಳೆ ಬಂತು ಅಂತ ಹೇಳಲ್ವ, ಅದಕ್ಕೆ ರಾಜಯೋಗ ಅಂತ ಕರೀತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಭಕ್ತಿ ಯೋಗ ಅಂತ. ಭಕ್ತಿ, ನಾವೇನು ದೇವಸ್ಥಾನಕ್ಕೆ ಹೋಗ್ತಿರ್ತೀವಿ, ಅರ್ಧ ಗಂಟೆ ಕುತ್ಕೊಳ್ತೀವಿ ಹೌದಲ್ವಾ, ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಏನ್ ಬೇಕು ಏನ್ ಬೇಡ ಅಂತ ಎಲ್ಲ ಕೇಳ್ತಾ ಇರ್ತೀವಿ. ಅದಕ್ಕೆ ಭಕ್ತಿ. ಬೆಳಗ್ಗೆ ನಾವು ಪೂಜೆ ಮಾಡ್ತಾ ಇರ್ತೀವಲ್ವಾ, ಫ್ರೆಶ್ ಸ್ನಾನ ಮಾಡಿಕೊಂಡು ಯಾವುದೇ ಡಿಸ್ಟರ್ಬ್ ಇಲ್ಲದಂಗೆ ಬೆಳಗ್ಗೆ 5 ಗಂಟೆಗೆ ಎದ್ದು, ಈ ಮಕರ ಸಂಕ್ರಾಂತಿಲೆಲ್ಲ ಮಾಡಲ್ವಾ, ನಿಮ್ ಕಡೆ ಎಲ್ಲ ಮಾಡಲ್ವಾ, ಅದಕ್ಕೆ ಭಕ್ತಿ ಯೋಗ ಅಂತ ಕರಿತೀವಿ. ಈ ರಾಜಯೋಗದಲ್ಲಿ 8 ಮೆಟ್ಲಿಗಳಿವೆ. ಯಮ, ನಿಯಮ, ಗೊತ್ತಾಯ್ತಾ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ನಾವು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತೀವಿ. ಬೆಳಗ್ಗೆಯಿಂದ ಏನೇನು ಕೆಲಸ ಮಾಡ್ತೀವಿ? ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ತೀವಿ, ಅರ್ಥ ಇಲ್ಲ, ಬ್ರಷ್ ಮಾಡ್ತೀವಿ, ನಿತ್ಯ ಕರ್ಮಗಳೆಲ್ಲ ಮಾಡ್ತೀವಿ, ಸ್ನಾನ ಮಾಡ್ತೀವಿ, ಪೂಜೆ ಮಾಡ್ತೀವಿ, ತಿಂಡಿ ಮಾಡ್ತೀವಿ. ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಯಮ. ಯಮ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದು ಏನೇನು ಮಾಡ್ತೀವಿ ಅದೆಲ್ಲ ಯಮ. ಅಂದ್ರೆ 5 ಪಂಚಗಳಿದ್ದಾವೆ, ಅರ್ಥ ಆಯ್ತಾ? ಯಾವುದೇ ರೀತಿ ಸುಳ್ಳು ಹೇಳಬಾರ್ದು, ಆಸ್ತಿಗಿಂತ ಜಾಸ್ತಿ ಆಸೆ ಪಡಬಾರ್ದು, ಇವೆಲ್ಲ 5 ಪಂಚಗಳಿದೆ. ಅದಾದ್ಮೇಲೆ ನಿಯಮಗಳು ಏನೇನು? ನಿಯಮ ಅಂದ್ರೇನ? ಇಲ್ಲಿಂದ ಲೈನಲ್ಲಿ ಹೋಗ್ರಿ, ಲೈನಲ್ಲಿ ಬರ್ರಿ ಅಂತ ಹೇಳಲ್ವಾ, ಹಂಗೆ ನಮ್ಮ ಜೀವನದಲ್ಲೂ ಕೂಡ ಒಂದು ನಿಯಮಗಳನ್ನ ಪಾಲನೆ ಮಾಡ್ತಾ ಇರ್ತೀವಿ. ಬೆಳಗ್ಗೆ ಎದ್ದು ಶುಚಿಯಾಗಿ ಇಟ್ಕೊಳ್ಳೋಂಥದ್ದು, ಅರ್ಥ ಆಯ್ತಾ? ನಿಯಮಗಳನ್ನ ಪಾಲನೆ ಮಾಡ್ತಾ ಇರ್ತೀವಿ, ನಿಯಮ. ನೆಕ್ಸ್ಟ್ ಈ ರಾಜಯೋಗದ 4ನೇ ಇದೆ ಪ್ರಾಣಾಯಾಮ. ಪ್ರಾಣಾಯಾಮದಲ್ಲಿ ಬೇರೆ ಬೇರೆ ಪ್ರಕಾರಗಳಿದೆ, ಮುಂದರ್ಶ ಬರ್ತಾ ಇದೆ. ಏನು? ಅನುಲೋಮ ವಿಲೋಮ, ಚಂದ್ರಾನುಲೋಮ ವಿಲೋಮ, ಚಂದ್ರಭೇದನ, ಪ್ರಾಣಾಯಾಮ, ಚಿತ್ಕರಿ, ಭ್ರಮರಿ, ಇವೆಲ್ಲ ಬೇರೆ ಬೇರೆ ವಿಧಗಳು ಪ್ರಾಣಾಯಾಮದಲ್ಲಿ ಬರ್ತಾ ಇರ್ತವೆ. ಇದಕ್ಕೆ ಪ್ರಾಣಾಯಾಮ ಮಾಡ್ಬೇಕಂತ ಹೇಳಿದ್ರೆ ಉಸಿರಾಟ ಕ್ರಿಯೆ ಹೇಗಿರ್ಬೇಕು ಅಂತ ಅರ್ಥ ನೋಡಲಿ. ಯಾವ್ಯಾವ ಇರ್ತವೆ ಉಸಿರಾಟ ಕ್ರಿಯೆಯಲ್ಲಿ? ಪೂರಕ ಅಂತ ಕರಿತೀವಿ. ಪೂರಕ ಅಂದ್ರೆ ಉಸಿರನ್ನು ಒಳಗೆ ತೆಗೆದುಕೊಳ್ಳುವುದು, ಅರ್ಥ ಆಯ್ತಾ? ಉಸಿರನ್ನ ಒಳಗೆ ಉಸಿರನ್ನು ದೀರ್ಘವಾಗಿ ಉಸಿರನ್ನ ತೆಳಕಂದ್ರೆ. ನೆಕ್ಸ್ಟ್ ರೇಚಕ ಅಂದ್ರೆ ಉಸಿರನ್ನು ಹೊರ ಹಾಕುವುದು. ಇದು ಪ್ರಾಣಾಯಾಮದ ಒಂದು ಸಂಬಂಧಪಟ್ಟ ಅರ್ಥ. ಕುಂಭಕ ಅಂದ್ರೆ ಉಸಿರನ್ನು ತಡೆ ಹಿಡಿಯುವುದು. ಒಂದ್ಸರಿ ಉಸಿರನ್ನ ಎಳೆದ್ರೆ ಒಂದು 5 ನಿಮಿಷ ನಿಲ್ಲಿಸ್ತೀವಿ, ಅದಕ್ಕೆ ಕುಂಭಕ ಅಂತ ಕರಿತೀವಿ. ಉಸಿರನ್ನ ಬಿಡೋದಕ್ಕೆ ಹೇಳ್ತೀವಿ ರೇಚಕ ಅಂತ ಕರಿತೀವಿ. ಅದಕ್ಕೆ ನಾವೇನ್ ಮಾಡ್ಬೇಕು? ನಗಬೇಕು, ಮಾತಾಡ್ಬೇಕು. ಇವೆಲ್ಲ ಏನಾಗುತ್ತೆ ಅಂದ್ರೆ ನಾವು ಮಾತಾಡ್ತಾ ಇದೀವಿ ಅಂದ್ರೆ ಉಸಿರನ್ನ ಬಿಡ್ತಾ ಇರ್ತೀವಿ, ಮತ್ತೆ ಉಸಿರನ್ನ ಎಳ್ಕೊಂತ ಇರ್ತೀವಿ. ಇದು ಪೂರಕ ಮತ್ತೆ ರೇಚಕ ಮತ್ತೆ ಎಲ್ಲ ಕುಂಭಕವು ಆಗ್ತಾ ಇರ್ತವೆ. ನೋಡಿ, ಪ್ರಾಣಾಯಾಮವು ಅಷ್ಟಾಂಗ ಯೋಗದ 4ನೇ ಅಂಗ. ಪ್ರಾಣಾಯಾಮ ಎಂದರೆ ಪೂರಕ, ರೇಚಕ, ಕುಂಭಕಗಳ ಗಮನಪೂರ್ವ ಅಭ್ಯಾಸವಾಗಿದೆ. ಅರ್ಥ ಆಯ್ತಾ? ಪೂರಕ ಮತ್ತೆ ರೇಚಕಗಳ ಪೂರಕವಾಗಿ ನಾವು ಉಸಿರನ್ನ ಎಳೆದಿದ್ದು ನಿಮಗೆ ಗೊತ್ತಾಗ್ತಾ ಇರುತ್ತೆ. ಅರ್ಥ ಸೂರ್ಯ ವೇದನ, ಚಂದ್ರನ ವೇದನ ಅಥವಾ ಅನುಲೋಮ ವಿಲೋಮ ಅಂತ ಹೇಳಿದ್ರೆ ಉಸಿರನ್ನ 2 ಒಳಗೆ ತಗೊಳ್ತಾ ಇದ್ದು 2 ಒಳಗೆ ಬಿಡ್ತಾ ಇರೋಂಥದ್ದು. ಉಚ್ಛ್ವಾಸ ನಿಶ್ವಾಸ ಕ್ರಿಯೆಗಳನ್ನು ಸ್ಥಿರಾಸನದಲ್ಲಿ, ಸ್ಥಿರಾಸನ ಅಂತ ಹೇಳಿದ್ರೆ ಪದ್ಮಾಸನ ಆಗಿರ್ಬೋದು, ವಜ್ರಾಸನ ಆಗಿರ್ಬೋದು, ಮಾಮೂಲಿ ಚಾವು, ವೃಕ್ಷಾಸನ ಬೇರೆ. ವೃಕ್ಷ ಅಂದ್ರೆ ಮೇಲಿರೋಂಥ ಅರ್ಥದ. ಈ ಸ್ಥಿರಾಸನ ಅಂತ ಹೇಳಿದ್ರೆ ಯಾವುದೇ ರೀತಿ ಅಲ್ಲಾಡ್ದಂಗೆ ಕೂರಂತ ಒಂದು ಆಸನಗಳು. ನೋಡಿ, ಅಲಗೊಳಿಸದೆ ಪ್ರಾಣಾಯಾಮ ಮಾಡಿ ಪತಂಜಲಿ ಋಷಿಗಳು ತಮ್ಮ ಯೋಗ ಸೂತ್ರದಲ್ಲಿ ಹೇಳಿರುತ್ತಾರೆ. ಉಚ್ಛ್ವಾಸ ನಿಶ್ವಾಸ ಕ್ರಿಯೆಗಳು ಪ್ರಾಣಾಯಾಮದಲ್ಲಿ ಬರುವಂಥದ್ದು. ಪ್ರಾಣಾಯಾಮದ ಪರಿಣಾಮವಾಗಿ ಹೆಚ್ಚಿನ ಪ್ರಮಾಣದ ಒಳಗೆ ಹೋಗುವ ಆಮ್ಲಜನಕವು, ನಾವು ತಗೊಂಡಕ್ಕೆ ಆಮ್ಲಜನಕ ಇಲ್ಲದೆ ನಾವು ಬದುಕಕ್ಕಾಲ ಅಂತ ಹೇಳಿದಲ್ವ, ಯಾವುದೇ ರೀತಿಯ ಆಮ್ಲಜನಕ ಇಲ್ಲದೆ ನೋಡಿ, ಆಮ್ಲಜನಕವು ದೇಹದೊಳಗೆ ಹಲವಾರು ರಾಸಾಯನಿಕ ಬದಲಾವಣೆಗಳನ್ನು ಮಾಡುತ್ತದೆ. ಸೃಷ್ಟಿಯ ಎಲ್ಲಾ ಚಲವಣೆಗಳಿಗೂ ಪ್ರಾಣಶಕ್ತಿಯು ಆಧಾರ. ಪ್ರಾಣಾಯಾಮವು ದೇಹದ ಪ್ರತಿಯೊಂದು ಭಾಗಗಳಿಗೆ ಪ್ರಾಣಶಕ್ತಿಯನ್ನು ಒದಗಿಸಲು ಮುಖ್ಯ ಪಾತ್ರ ವಹಿಸುತ್ತದೆ ಅಂತ ಹೇಳಿದ. ಇದು ಪ್ರಾಣಾಯಾಮದ ನಿಯಮಗಳು. ಪ್ರಾಣಾಯಾಮ ಆಗುವಂತ ಮಹತ್ವ ಏನೇನಿರುತ್ತೆ, ಅದರಿಂದ ಆಗುವಂತ ಉಪಯೋಗ ಏನೇನಿರ್ತವೆ ಅಂತ ನೋಡಿ. ನರ, ಮೆದುಳು, ಬೆನ್ನುಹುರಿ, ಹೃದಯದ ಮಾಂಸಖಂಡಗಳು. ನರ ಅಂದ್ರೆ
ಮೂಳೆ ಅಲ್ಲ, ಅವು ಬೋನ್. ಮೂಳೆ ಅಂದ್ರೆ ಬೋನ್. ನರಗಳು ಅಂತ ಹೇಳಿದ್ರೆ ಸ್ಪರ್ಶ ಜ್ಞಾನ ಇರುವಂತ ನರಗಳು. ನ್ಯೂರಾನ್ ಮತ್ತು ನೆಫ್ರಾನ್ ನಿಮಗೆ ಬರ್ತಾ ಇರುತ್ತೆ. ನೆಫ್ರಾನ್ ಅಂತ ಹೇಳಿದ್ರೆ ಕಿಡ್ನಿಯಲ್ಲಿ ಇರುತ್ತೆ, ನ್ಯೂರಾನ್ ಅಂತ ಹೇಳಿದ್ರೆ ಪ್ರತಿ ಅಂಗಗಳಲ್ಲಿ ಇರುತ್ತೆ. ಈಗ ಏನಾಗುತ್ತೆ, ಏನಾದ್ರು ಮಂಜುಗಡ್ಡೆ ಹೊಡೆದ್ರೆ ಹಿಂಗೆ ಚುಚ್ಚಿದ್ರು ಕೂಡ ಸ್ಪರ್ಶ ಜ್ಞಾನ ಇರಲ್ಲ. ಈ ಪ್ರತಿಯೊಂದು ನರಗಳನ್ನು ಬೆನ್ನಿಂದ ಮೆದುಳಿಂದ ಹಿಡ್ಬಿಟ್ಟು ಆಯ್ತಾ, ಪ್ರತಿಯೊಂದು ಅಂಗಾಂಗಗಳು ಕೂಡ ದೇಹದ ಸುತ್ತಲೂ ಕೂಡ ಈ ಐಚ್ಛಿಕ ಸ್ನಾಯು ಮತ್ತು ಅನೈಚ್ಛಿಕ ಸ್ನಾಯುಗಳು ಅಂತೀವಿ. ಐಚ್ಛಿಕ ಸ್ನಾಯು ಅಂತ ಹೇಳಿದ್ರೆ ನಾವು ಹೇಳ್ದಂಗೆ ಕೇಳ್ತಾ ಇರುತ್ತೆ. ನನ್ನ ಮನಸ್ಸು ಏನಾಗುತ್ತೆ, ಕೈ ಎತ್ತು ಬಲಗೈ ಅಂತ ಹೇಳಿದ್ರೆ ಬಲಗೈ ಎತ್ತುತ್ತೆ, ಅರ್ಥ ಆಯ್ತಾ, ಬಿಡಿದ್ರೆ ಬಿಡುತ್ತೆ. ಅದಕ್ಕೆ ಐಚ್ಛಿಕ ಸ್ನಾಯುಗಳು ಅಂತ ಕರಿತೀವಿ. ಅನೈಚ್ಛಿಕ ಸ್ನಾಯುಗಳು ಅಂತ ಹೇಳಿದ್ರೆ ಇನ್ನವರು ಉಸಿರಾಟ ಕ್ರಿಯೆ, ಹೃದಯ. ನಾವೇನಾರೇ ನಿಮ್ಗೆ ಉಸಿರಾಟದಾಗ ನಿಲ್ಲು ಅಂತ ಹೇಳಿದ್ರೆ ನಿಲ್ಲುತ್ತಾ? ತನ್ನಷ್ಟು ತಾನೇ ಉಸಿರಾಡ್ತಾ ಹೋಗ್ತಾ ಇರ್ತೀವಿ. ಇದಕ್ಕೆ ಅನೈಚ್ಛಿಕ ಸ್ನಾಯುಗಳು ಅಂತ ಕರಿತೀವಿ. ಬೆನ್ನುಹುರಿಗಳು, ಬೆನ್ನಲ್ಲಿರುವಂತ ಅದಕ್ಕೆ ಎಲ್ಲ ಹೊಡಿಬೇಕಾದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬೆನ್ನು ತಗ್ಸಿ ಹೊಡಿತಾರೆ, ಏಟ್ ಬೀಳುತ್ತೆ ಅಂತ. ಅದ್ರ ನರಮಂಡಲ ಜಾಸ್ತಿ ಇರುತ್ತೆ ಇಲ್ಲಿ. ಅದಕ್ಕೆ ಏಟ್ ಬೀಳಿ ಅಂತ ಹೇಳಿದ್ರೆ ಇಲ್ಲಿ ಹೊಡೆದ್ರೆ, ಬೆನ್ನಿಗೆ ಹೊಡೆದ್ರೆ ಮೆದುಳಿಗೆ ತಾಡ್ಕತ್ತೆ, ಹೌದಲ್ವಾ? ಈಗ ಹೊಡೆದ ತಕ್ಷಣ ಮೆದುಳಿಗೆ ತೆಕ್ಕದು. ಅದಕ್ಕೋಸ್ಕರ ಬೆನ್ನು ಉರಿಗಳ ಅಂತಾರೆ. ಹೃದಯದ ಮಾಂಸಖಂಡಗಳು, ಹೃದಯದಲ್ಲಿರುವಂತ ಮಾಂಸಖಂಡಗಳು ದಕ್ಷವಾಗಿ ಕಾರ್ಯನಿರ್ವಹಿಸುತ್ತವೆ. ಶುದ್ಧ ರಕ್ತದಿಂದ ಅವುಗಳಿಗೆ ಹೆಚ್ಚಿನ ಪ್ರಮಾಣದ ಆಮ್ಲಜನಕವನ್ನು ಹರಿಸುವಲ್ಲಿ ಪ್ರಾಣಾಯಾಮ ಮಹತ್ವ ಪಾತ್ರ ವಹಿಸಿರ್ತದೆ. ಉಸಿರಾಟ ಕ್ರಿಯೆಯಲ್ಲಿ ಏನಾಗುತ್ತೆ, ಉಸಿರು ತಾಳ್ತಾ ಬಿಡ್ತಾ ಹೋಗ್ತಾ ಇದ್ರೆ ಏನಾಗುತ್ತೆ, ದೇಹದಲ್ಲಿರುವಂಥ ರಕ್ತದಲ್ಲಿರುವ ಆಮ್ಲ ಹಿಮೋಗ್ಲೋಬಿನ್ ಇದೆಯಲ್ಲ, ಅದು ಆಕರ್ಷಣೆ ಮಾಡಿ ದೇಹದ ಎಲ್ಲ ಭಾಗಗಳಿಗೂ ಕೂಡ ಸರಬರಾಜು ಮಾಡ್ತಾ ಇರ್ತದೆ. ನೋಡಿ, ಪ್ರಾಣಾಯಾಮವನ್ನು ನಾಡಿ ಶುದ್ಧಿ ಮಾಡುವುದಲ್ಲದೆ ದೇಹದೊಳಗಿನ ಅಂಗಾಂಗಗಳ ಕಾರ್ಯಕ್ಷಮತೆಯನ್ನು ಕಾಪಾಡುವಲ್ಲಿ ಸಹಕರಿಸುತ್ತದೆ. ಉಸಿರಾಟ ಮಾಡೋದ್ರಿಂದ ಏನಾಗುತ್ತೆ, ದೇಹದಲ್ಲಿರೋ ಅಂಗಾಂಗಗಳು ಯಾವ್ಯಾವು, ಜೀರ್ಣಾಂಗ ಇವ, ದೊಡ್ಡ ಕರಳು, ಅವೆಲ್ಲ ಏನಾಗುತ್ತೆ, ಉಸಿರಾಟ ಕ್ರಿಯೆ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಮ್ಮ ಜೀರ್ಣಶಕ್ತಿನೂ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಅದಕ್ಕೆ ಕಾರ್ಯಕ್ಷಮತೆ ಕೂಡ ಹೆಚ್ಚಾಗ್ತಾ ಇರುತ್ತೆ. ತಲೆ ಸುತ್ತು ತರುವ ಕ್ಷೀರಾಮ್ಲಗಳು ಅಂತೀವಿ. ಕ್ಷೀರಾಮ್ಲಗಳು ಅಂದ್ರೆ ಏನಾಗುತ್ತೆ, ಆಮ್ಲಗಳು ಅಂತಿದೆ. ಅಸಿಡಿಟಿ, ಹೊಟ್ಟೆ ಒಳಗಿದ್ದೆ ಆಸಿಡ್ ಆಯ್ತು ಅಂತಿಲ್ಲ, ಕ್ಷೀರಾಮ್ಲಗಳು ಸಮತೋಲನಕ್ಕೆ ತಂದು ದೇಹದ ಸ್ಥಿತಿಯನ್ನು ಸಮತೋಲನಕ್ಕೆ ತರುತ್ತದೆ. ನೆಕ್ಸ್ಟ್ ಗ್ರಹಣ ಶಕ್ತಿ. ಗ್ರಹಣ ಶಕ್ತಿ ಅಂದ್ರೇನು? ಗ್ರಹಣ ಗ್ರಹಿಸುವಂತ ಶಕ್ತಿ. ನಾನು ಹೇಳಿದ್ದನ್ನು ನೀವು ಗ್ರಹಿಕೆ ಮಾಡುವಂತ ಶಕ್ತಿ ಜಾಸ್ತಿ ಆಗ್ತಾ ಇರುತ್ತೆ. ನೆಕ್ಸ್ಟ್ ಪಚನ ಶಕ್ತಿ ಅಂದ್ರೆ, ಪಚನ ಶಕ್ತಿ ಅಂದ್ರೆ ಅದು ಜೀರ್ಣ ಆಗೋದು. ತಿಂದಂತ ಆಹಾರ ಚೆನ್ನಾಗಿ ಜೀರ್ಣ ಆಗೋಕ್ಕೋಸ್ಕರ ಪ್ರಾಣಾಯಾಮವನ್ನ ಜಾಸ್ತಿ ಮಾಡ್ತೀವಿ. ನೀವೇನಾರ ಗಟ್ಟಿ ಪದಾರ್ಥ ಏನಾರು ತಿಂದ್ರೆ ಉಸಿರು ತೆಗಿಬಿಡುತ್ತೆ, ಜಾಸ್ತಿ ಊಟ ಮಾಡ್ಬಿಟ್ಟಪ್ಪ ಇವತ್ತು ಅಂದ್ರೆ ಸುಸ್ತಾಗ್ತದೆ ಅಂತೀರಿ, ಹೌದಲ್ವಾ? ಅಥವಾ ಲೈಟಾಗಿ ಅನ್ನ ಸಾಂಬಾರು ಮಾಡೋದಕ್ಕೂ ಸ್ವಲ್ಪ ಮುದ್ದೆ ಗಿದ್ದೆ ಜಾಸ್ತಿ ತಿನ್ನೋದಕ್ಕೂ ಏನಾಗುತ್ತೆ, ಜೀರ್ಣ ಶಕ್ತಿನೂ ಕೂಡ ಜಾಸ್ತಿ ಆಗ್ತದೆ. ಇದಕ್ಕೆ ಪಚನ ಕ್ರಿಯೆ ಅಂತ ಕರಿತೀವಿ. ನೆಕ್ಸ್ಟ್ ಜ್ಞಾಪಕ ಶಕ್ತಿ. ಜ್ಞಾಪಕ ಶಕ್ತಿ ಅಂದ್ರೆ ಏನು? ನೆನ್ಪಿಟ್ಕೊಳ್ಳೋದು. ಇವತ್ತು ಹೇಳಿದ್ದು ನಾಳೆ ನಾಡ್ದನ್ನು ನೆನ್ಪಿಟ್ಕೊಳ್ಳೋ ಶಕ್ತಿ ಜಾಸ್ತಿ ಆಗ್ತಾ ಇರುತ್ತೆ. ಇವು ಪ್ರಾಣಾಯಾಮದಿಂದ ರೂಢಿ ಆಗುವುದು. ಮನಸ್ಸನ್ನು ದೇಹದ ಹಿಡಿತದಿಂದ ಬಿಡಿಸಿ ಬುದ್ಧಿಯನ್ನು ಪ್ರಚೋದಿಸುವುದು. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಾಣಾಯಾಮವನ್ನು ದಿನನಿತ್ಯ ಮಾಡುವುದರಿಂದ ಸಾಧಕನು ಶಾಂತ ನಿರ್ಮಲ ಚಿತ್ತನಾಗಲು ಸಹಕಾರಿಯಾಗುತ್ತದೆ. ಅರ್ಥ ಹೇಳಿದ್ದು. ನೆಕ್ಸ್ಟ್ ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲಜನಕವನ್ನು ಪಡೆದುಕೊಂಡು ಇಂಗಾಲ ಡೈಆಕ್ಸೈಡ್ ಅನ್ನು ಹೊರಬಿಡುವ ಕ್ರಿಯೆಯನ್ನು ಪ್ರಾಣಾಯಾಮ ಮಾಡುತ್ತದೆ. ಅರ್ಥ ಆಯ್ತಾ? ನೆಕ್ಸ್ಟ್ ತಾಳಬದ್ಧ ಹಾಗೂ ಲಯಬದ್ಧ ಉಸಿರಾಟದ ಕ್ರಿಯೆಯಿಂದ ಶರೀರದ ಮತ್ತು ಮನಸ್ಸು ಚೈತನ್ಯಯುತವಾಗಿ, ಮನಸ್ಸಿನ ಉದ್ವೇಗ ಯಾವುದೇ ರೀತಿ ಟೆನ್ಷನ್ ಇದ್ದಂಗೆ ಆರಾಮಾಗಿರ್ತದೆ. ಅರ್ಥ ಆಯ್ತಾ? ಇದು ಪ್ರಾಣಾಯಾಮ ಮಾಡುವಂತ ಪ್ರಾಣಾಯಾಮದ ಮಹತ್ವ ಆಗ್ತದೆ. ನೆಕ್ಸ್ಟ್ ಪ್ರಾಣಾಯಾಮ ಮಾಡೋಕ್ಕೆ ಪೂರ್ವ ಸಿದ್ಧತೆ ಹೇಗಿರಬೇಕು ಅಂತ ನಾವೇನಾದ್ರು ಉಸಿರಾಟ ಶನಿವಾರ ಮಾಡ್ತಾ ಇರ್ತೀವಲ್ಲ, ಏನೇನು ಪ್ರಾಣಾಯಾಮ ಮಾಡ್ಬೇಕಾದ್ರೆ, ಯೋಗಾಸನ ಮಾಡ್ಬೇಕಾದ್ರೆ ಪೂರ್ವ ಸಿದ್ಧತೆ ಹೇಗಿರಬೇಕು ಅಂತ ಹೇಳಿದ್ರೆ, ಪ್ರಾಪ್ತ ಕಾಲ ಅಥವಾ ಸಂಜೆಯ ಸಮಯದಲ್ಲಿ ಪ್ರಾಣಾಯಾಮ ಮಾಡಲು ಯೋಗ್ಯವಾದದ್ದು. ಪ್ರಾಪ್ತ ಕಾಲ ಅಂದ್ರೆ ಅದು ಬೆಳಗಿನ ಟೈಮು ಮತ್ತೆ ಸಂಜೆ ಟೈಮ್. ಅರ್ಥ ಆಯ್ತಾ? ಯಾಕೆ ಬೆಳಗ್ಗೆ ಮತ್ತು ಸಂಜೆ ಮಾಡಬೇಕು?
ಯಾವುದು ಕಾಮಾಗಿರುತ್ತೆ, ಯಾವ್ದು ಶಬ್ದ ಮಾಲಿನ್ಯ ಇರಲ್ಲ, ವಾತಾವರಣ ತಂಪಾಗಿರುತ್ತೆ. ನಾವು ಎಲ್ಲ ಏನಾಗುತ್ತೆ ಅಂದ್ರೆ ಮನುಷ್ಯರೆಲ್ಲ ಬೆಳಗ್ಗೆ ಹೊತ್ತು ಉಸಿರಾಡಿದ್ರೆ ಈ ಗಿಡಮರಗಳು ರಾತ್ರಿ ಹೊತ್ತು ಉಸಿರಾಟ ಮಾಡ್ತಿರ್ತೀವಿ. ನಾವು ಇಂಗಾಲ ಡೈಆಕ್ಸೈಡ್ನ ಹೊರ ಬಿಡ್ತಾ ಇರ್ತೀವಿ, ಆಮ್ಲಜನಕವನ್ನ ತಗೊಂಡು ಹೊಡ್ತಾ ಇರ್ತೀವಿ. ಗಿಡ ಮರಗಳು ಇಂಗಾಲ ಡೈಆಕ್ಸೈಡ್ನ ಅಬ್ಸರ್ವ್ ಮಾಡ್ತಾ ಇರುತ್ತೆ, ಆಮ್ಲಜನಕವನ್ನ ಹೊರ ಸೂಸ್ತಾ ಇರುತ್ತೆ. ಈ ಬೆಳಗ್ಗೆ ಅರಳಿ ಮರಣ ಸುತ್ತಿಸ್ತಾರೆ ನೋಡಿದ್ದೀರಾ? ದೇವರು ಏನಾರ ಮಾಡ್ಬೇಕಾದ್ರೆ ಈಗ ಇದಕ್ಕೆ ಮೊನ್ನೆ ಹಬ್ಬವತ್ತಲ್ಲಿ ಎಂತಂತ ಕೇಳ್ತಾರೆ, ಏಕಾದಶಿನ ಅಲ್ಲ ಸಂಕ್ರಾಂತಿ ಇದಕ್ಕೇನು ಹೇಳ್ತಾರಲ್ಲ ಅಲ್ಲ, ಚತುರ್ಥಿ ಅಲ್ಲ, ಯಾವ್ದ ಬೆಳಗ್ಗೆ ಎದ್ದು ಪೂಜೆ ಮಾಡ್ಕೊಂಡು ಅರಳಿ ಮರ ಸುತ್ತೀವಿ. ಅರಳಿ ಮರ ಮತ್ತು ಆದು ಮರ ಇದೆಯಲ್ಲ, ಅದು ಜಾಸ್ತಿ ಆಮ್ಲಜನಕವನ್ನ ಹೊರ ಸೂಸ್ತಾ ಇರ್ತದೆ. ಅರ್ಥ ಆಯ್ತು? ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಬೆಳಗ್ಗೆನೆ ಬಂದ್ಬಿಟ್ಟು ಅರಳಿ ಮರ ಎಲ್ಲ ಸುತ್ತಾ ಇರ್ತವೆ. ನೆಕ್ಸ್ಟ್, ಸೂಕ್ತವಾದ ನೆಲ ಹಾಸಿನ ಮೇಲೆ ಪ್ರಾಣಾಯಾಮ ಮಾಡಬೇಕು. ಮ್ಯಾಟ್ ಇರುತ್ತಲ್ವಾ, ಮ್ಯಾಟ್, ಯೋಗ ಮ್ಯಾಟ್ ಎಲ್ಲ ಇರುತ್ತಲ್ವಾ, ಮ್ಯಾಟ್ ಆಗಿರ್ಬೋದು, ಯಾವ್ದಾದ್ರು ಜುಮ್ಕಾನ್ ಆಗಿರ್ಬೋದು, ಇದ್ರ ಮೇಲೆ ನಾವೇನ್ ಮಾಡ್ತೀವಿ, ಯೋಗಾಸನ ಮತ್ತು ಪ್ರಾಣಾಯಾಮವನ್ನ ಮಾಡಬೇಕು. ಮಲಮೂತ್ರ ವಿಸರ್ಜನೆ ಮುಗಿಸಿರಬೇಕು. ಬೆಳಗ್ಗೆ ಎದ್ದು ಮತ್ತೆ ಸಂಜೆ ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ಒತ್ತಡ ಇಲ್ಲದಂಗೆ ನಿರಾಸವಾಗಿ ಪ್ರಾಣಾಯಾಮ ಮತ್ತು ಯೋಗಾಸನ ಮಾಡ್ತಾ ಇರಬೇಕು. ನೆಕ್ಸ್ಟ್, ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡುವುದು ಸೂಕ್ತ. ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡ್ತಾ ಇರಬೇಕು. ಊಟ ಅಥವಾ ಉಪಹಾರ ಸೇವಿಸಿದ ಸುಮಾರು 2 ಗಂಟೆಯ ನಂತರ ಅಭ್ಯಾಸದಲ್ಲಿ ನಿರತರಾಗಿರುವುದು ಒಳ್ಳೆಯದು. ಊಟ ಅಥವಾ ಉಪಹಾರ ಏನಾದ್ರು ತಗೊಂಡಾದ್ಮೇಲೆ ಎಲ್ಲವರೆಗೆ ಇರಬೇಕು, ಇವತ್ತು 2 ಗಂಟೆ ಆದ್ಮೇಲೆ ಅಭ್ಯಾಸವನ್ನ ಮಾಡ್ತಾ ಇರಬೇಕು. ಇದು ಯೋಗಾಸನ ಮತ್ತೆ ಪ್ರಾಣಾಯಾಮಕ್ಕಿರುವಂತ ಮತ್ತು ವ್ಯಾಯಾಮ ಮತ್ತು ಪ್ರಾಣಾಯಾಮಕ್ಕಿರುವಂತ ವ್ಯತ್ಯಾಸ. ನಿಮಗೆ ಮುಂದಿನ ತರಗತಿಯಲ್ಲಿ ಯಾವ್ಯಾವ ಹಂತಗಳಿದ್ದಾವೆ, ಹೇಗೆ ಉಸಿರಾಡಬೇಕು, ಪ್ರಾಣಾಯಾಮದ ಪ್ರಕಾರಗಳು ಯಾವ್ಯಾವಿದ್ದಾವೆ, ಇವೆಲ್ಲ ಗೊತ್ತಾಗ್ತದೆ. ಓಕೆ, ನೆಕ್ಸ್ಟ್, ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಪ್ರಶ್ನೋತ್ತರಗಳಿದೆ. ಪ್ರಾಣಾಯಾಮ ಇದು ಅಷ್ಟಾಂಗ ಯೋಗದ ಡ್ಯಾಶ್ ಅಂಗ. ಅಂಗ, ವೆರಿ ಗುಡ್. ಸೃಷ್ಟಿಯ ಎಲ್ಲ ಚಲನವಲನಗಳಿಗೂ ಡ್ಯಾಶ್ ಆಧಾರ. ವೆರಿ ಗುಡ್. ನೆಕ್ಸ್ಟ್, ಯೋಗಾಸನದಿಂದ ಡ್ಯಾಶ್ ಸ್ಥಿರತೆ ಉಂಟಾಗುತ್ತದೆ. ಸ್ಥಿರತೆ, ಸ್ಥಿರತೆ. ಓಕೆ, ಡ್ಯಾಶ್ ಯುಕ್ತ ವಾಯುವನ್ನು ಒಳಗೆ ತೆಗೆದುಕೊಳ್ಳಕ್ಕೆ ಪೂರಕ ಎನ್ನುತ್ತಾರೆ. ತೆಗೆದುಕೊಳ್ಳೋದಕ್ಕೆ ಪೂರಕ ಎನ್ನುತ್ತಾರೆ. ಏನು? ಆಮ್ಲಜನಕಯುಕ್ತ ವಾಯುವನ್ನು ಒಳಗೆ ತೆಗೆದುಕೊಳ್ಳೋದಕ್ಕೆ ಪೂರಕ ಎನ್ನುತ್ತಾರೆ. ನೋಡಿ, ಯೋಗಾಸನದಿಂದ ಮಾನಸಿಕ ಸ್ಥಿರತೆ ಉಂಟಾಗುತ್ತದೆ. ಮಾನಸಿಕ ಸ್ಥಿರತೆ ಉಂಟಾಗುತ್ತದೆ. ನೆಕ್ಸ್ಟ್, ಈ ಕೆಳಕಂಡ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಾಣಾಯಾಮ ಅಭ್ಯಾಸಕ್ಕೆ ಸೂಕ್ತ ಸಮಯ ಯಾವುದು? ಸೇವಿಸಿದ ಸುಮಾರು 2 ಗಂಟೆಯ ನಂತರ ಅಭ್ಯಾಸದಲ್ಲಿ ನಿರಂತರವಾಗುವುದು ಒಳ್ಳೆಯದು. ಸಮಯ ಕೇಳಿದರೆ ನೋಡಿ, ಮೇಲಿಂದ ನೋಡಿ, ಪ್ರಾಪ್ತ ಕಾಲ ಅಥವಾ ಸಂಜೆಯ ಸಮಯ ಪ್ರಾಣಾಯಾಮಕ್ಕೆ ಮಾಡಲು ಯೋಗ್ಯವಾದುದು. ಪ್ರಾಣಾಯಾಮ ಎಂದರೆ ಪೂರಕ ರೋಚಕ ಕುಂಭಗಳ ಗಮನಪೂರ್ವಕ ಅಭ್ಯಾಸವಾಗಿದೆ. ಓಕೆ, ಯೋಗ ಮತ್ತು ವ್ಯಾಯಾಮದ ನಡುವಿನ ಒಂದು ವ್ಯತ್ಯಾಸವನ್ನು ತಿಳಿಸಿ ಬರೆಯಿರಿ. ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯಪೂರ್ಣವಾಗಿರಬೇಕಾದರೆ ಯೋಗ ಮತ್ತು ವ್ಯಾಯಾಮ ಅವಶ್ಯಕವಾಗಿದೆ. ಇದು ವ್ಯತ್ಯಾಸ ನಡೆಯಲಿದೆ. ಯೋಗ ಮತ್ತು ವ್ಯಾಯಾಮಗಳಿದಿಲ್ಲ. ಯೋಗಾಸನ ನಿರಾಸಯವಾಗಿ ಮಾಡುವುದಾಗಿದೆ. ವ್ಯಾಯಾಮವನ್ನು ಪದೇ ಪದೇ ಪ್ರಯತ್ನ ಪೂರ್ವಕವಾಗಿ ಮಾಡಲಾಗುತ್ತದೆ. ನೆಕ್ಸ್ಟ್, ಪ್ರಾಣಾಯಾಮದ ಮಹತ್ವವನ್ನು ಸಂಕ್ಷಿಪ್ತವಾಗಿ ತಿಳಿಸಿ. ಹೋದ್ರೆ ಒಬ್ರು ಮಹತ್ವ ಹೋದ್ರಿ.
ಹಾ. ದಕ್ಷವಾಗಿ ಕಾರ್ಯನಿರ್ವಹಿಸುವುದು, ಹಾ. ಶುದ್ಧ ರಕ್ತದಿಂದ ಅವುಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲಜನಕ ಹರಿಸುವಲ್ಲಿ ಹಾ. ಪ್ರಾಣಾಯಾಮದ ಮಹತ್ವದ ಪಾತ್ರ ನಿರ್ವಹಿಸುತ್ತದೆ. ಹಾ. ಪ್ರಾಣಾಯಾಮವು ನಾಡಿ ಶುದ್ಧಿ ಮಾಡುವುದಲ್ಲದೆ ದೇಹದೊಳಗಿನ ಅಂಗಾಂಗಗಳ ಕಾರ್ಯಕ್ಷಮತೆಯನ್ನು ಕಾಪಾಡುವಲ್ಲಿ ಸಹಕಾರಿ. ಸುತ್ತು ತರುವ ಕ್ಷೀರಾಮ್ಲವನ್ನು ಸಮತೂಕಕ್ಕೆ ತಂದು ದೇಹಸ್ಥಿತಿಯನ್ನು ಸಮತೋಲನಕ್ಕೆ ತರುವುದು. ಗ್ರಹಣ ಶಕ್ತಿ, ಪಚನ ಶಕ್ತಿ, ಜ್ಞಾಪಕ ಶಕ್ತಿಯು ಪ್ರಾಣಾಯಾಮದಿಂದ ವೃದ್ಧಿಯಾಗುವುದು. ಮನಸ್ಸನ್ನು ದೇಹದ ಹಿಡಿತದಿಂದ ಬಿಡಿಸಿ ಬುದ್ಧಿಯನ್ನು ಪ್ರಚೋದಿಸುವುದು. ಪ್ರಾಣಾಯಾಮವನ್ನು ದಿನನಿತ್ಯ ಮಾಡುವುದರಿಂದ ಸಾಧಕನು ಶಾಂತ ನಿರ್ಮಲ ಚಿತ್ತದವನಾಗಲು ಸಹಕಾರಿಯಾಗುತ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲಜನಕವನ್ನು ಪಡೆದುಕೊಂಡು ಇಂಗಾಲದ ಡೈಆಕ್ಸೈಡನ್ನು ಹೊರಬಿಡುವ ಕ್ರಿಯೆಯನ್ನು ಪ್ರಾಣಾಯಾಮ ಮಾಡುತ್ತದೆ. ತಾಳಬದ್ಧ ಹಾಗೂ ಲಯಬದ್ಧ ಉಸಿರಾಟದ ಕ್ರಿಯೆಯಿಂದ ಶರೀರ ಮತ್ತು ಮನಸ್ಸು ಚೈತನ್ಯಯುತವಾಗಿ ಮಾನಸಿಕ ಉದ್ವೇಗದಿಂದ ಮುಕ್ತಿ ಸಿಗುವುದು. ಓಕೆ, ನೆಕ್ಸ್ಟ್ ನೀನೋದು ಸಿಂಚನ. ಪ್ರಾಣಾಯಾಮದ ಮಹತ್ವ. ಅಲ್ಲಲ್ಲ, ಮಹತ್ವ ಆಯ್ತಲ್ಲ. ಪ್ರಾಣಾಯಾಮ ಅಭ್ಯಾಸ ಪೂರ್ವ ಸಿದ್ಧತೆ ಹೇಗೆ ಮಾಡುವಿರಿ? ಪ್ರಥಮ ಕಾಲ ಅಥವಾ ಸಂಜೆಯ ಸಮಯ ಪ್ರಾಣಾಯಾಮ ಮಾಡಲು ಯೋಗ್ಯವಾದದ್ದು. ಸೂಕ್ತವಾದ ನೆಲಹಾಸಿನ ಮೇಲೆ ಪ್ರಾಣಾಯಾಮ ಮಾಡಬೇಕು. ಮಲಮೂತ್ರ ವಿಸರ್ಜನೆ ಮುಗಿಸಿರಬೇಕು. ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡುವುದು ಸೂಕ್ತ. ಊಟ ಅಥವಾ ಉಪಹಾರ ಸೇವಿಸದ ಸುಮಾರು 2 ಗಂಟೆಯ ನಂತರ ಅಭ್ಯಾಸದಲ್ಲಿ ನಿರಂತರವಾಗುವುದು ಒಳ್ಳೆಯದು. ಓಕೆ, ನೆಕ್ಸ್ಟ್ ನೀನು ಹೇಳ. ಪೂರಕ, ರೇಚಕ, ಕುಂಭಕ ಇವುಗಳ ಅರ್ಥ ಬರೆಯಿರಿ. ಪೂರಕ ಉಸಿರನ್ನು ಒಳಗೆ ತೆಗೆದುಕೊಳ್ಳುವುದು. ರೇಚಕ ಉಸಿರನ್ನು ಹೊರ ಹಾಕುವುದು. ಕುಂಭಕ ಉಸಿರನ್ನು ತಡೆ ಹಿಡಿಯುವುದು. ಪ್ರಾಣಾಯಾಮವು ಅಷ್ಟಾಂಗ ಯೋಗದ 4ನೇ ಅಂಗ. ಪ್ರಾಣಾಯಾಮ ಎಂದರೆ ಪೂರಕ, ರೇಚಕ, ಕುಂಭಗಳ ಗಮನಪೂರ್ವಕ ಅಭ್ಯಾಸವಾಗಿದೆ. ಉಚ್ಛ್ವಾಸ ನಿಶ್ವಾಸ ಕ್ರಿಯೆಗಳನ್ನು ಅಷ್ಟೇ, ಮೂರೇ ಅಷ್ಟೇ. ಯಾವುವು? ಪೂರಕ ಅಂದರೆ ಉಸಿರಾಟನ್ನು ಒಳಗೆ ತೆಗೆದುಕೊಳ್ಳುವುದು. ರೇಚಕ ಅಂದರೆ ಉಸಿರನ್ನು ಹೊರ ಹಾಕುವುದು. ಕುಂಭಕ ಅಂದರೆ ಉಸಿರನ್ನು ತಡೆ ಹಿಡಿಯುವುದು. ಇಷ್ಟು ಯೋಗಾಸನ ಮತ್ತು ವ್ಯಾಯಾಮ ಮತ್ತು ಪ್ರಾಣಾಯಾಮಕ್ಕಿರುವಂಥ ಮಹತ್ವ ಅರ್ಥ ತಿಳಿದೋ? ನೆಕ್ಸ್ಟ್ ತರಗತಿಯಲ್ಲಿ ಇನ್ನೂ ಹೆಚ್ಚಿನ ವಿಷಯ ತಿಳ್ಕೊಳ್ಳೋಣಂತೆ. ಓಕೆ.